ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಂಪತ್ತಿನ ಉತ್ತರಾಧಿಕಾರಿ ಯಾರಾದರೂ ಆಗಬಹುದು, ಆದರೆ ಕರ್ಮದ ಉತ್ತರಾಧಿಕಾರಿ ಸ್ವಯಂ ನಾವೇ ಆಗಿರುತ್ತೇವೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದೊಡ್ಡರಂಗೇಗೌಡರು ಯಾರು, ಅವರ ಕಥೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಚಿತ್ರರಂಗದ ಖ್ಯಾತ ಸಾಹಿತಿ, ಪ್ರಾಧ್ಯಾಪಕ, ಬರಹಗಾರರಾದ ದೊಡ್ಡರಂಗೇಗೌಡರು ಬಗ್ಗೆ ನಾವಿತ್ತು. ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು. ಗೊತ್ತಾಯ್ತಾ? ದೊಡ್ಡರಂಗೇಗೌಡರು ಮಹಾನ್ ವಿದ್ವಾಂಸರು, ಕವಿ, ಪ್ರಾಧ್ಯಾಪಕ, ಚಲನಚಿತ್ರ ಸಾಹಿತಿ, ಉಪನ್ಯಾಸಕ, ಹೀಗೆ ಹಲವು ರೀತಿಯಲ್ಲಿ ಶೋಭಾಯಮಾನವರಾಗಿ ಕನ್ನಡ ನಾಡಿನಲ್ಲಿ ಪ್ರಕಾಶಮಾನರಾಗಿದ್ದು, ಇವೆಲ್ಲ ಗುಣಗಳನ್ನು ಸವಿಭಾಗವಾಗಿ ಎಂಬಂತೆ ಸರಳ ಸಜ್ಜನಿಕೆಯಲ್ಲಿ ಬೆಸೆದಂತಿರುವ ನಮ್ರತೆಯ ಹಿರಿಯ ಚೇತನರು ದೊಡ್ಡರಂಗೇಗೌಡರು. ಶ್ರೀಯುತ ರಂಗೇಗೌಡರು ಮತ್ತು ಅಕ್ಕಮ್ಮನವರ ಮಗನಾಗಿ ಫೆಬ್ರವರಿ 7, 1946 ಜನಿಸಿದ ದೊಡ್ಡರಂಗೇಗೌಡರು ಕುರುಬರಹಳ್ಳಿ, ಬಡವನಹಳ್ಳಿ, ಮಧುಗಿರಿ, ತುಮಕೂರು ಹಾಗೂ ಬೆಂಗಳೂರಿನ ವಿದ್ಯಾಭ್ಯಾಸ ಮಾಡಿ 1970 ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA ಆನರ್ಸ್ ಪದವಿ, 1972 MA ಪದವಿ ಪಡೆದರು. ಸ್ನಾತಕೋತ್ತರ ಪದವಿ ಸಂದರ್ಭದಲ್ಲಿ ಜಾನಪದ ಕುರಿತು ಅವರು ವಿಶೇಷ ಅಧ್ಯಯನ ಕೈಗೊಂಡರು. 2004 ವರ್ಷದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ನವೋದಯ ಕಾವ್ಯ ಒಂದು ಪುನರ್ಮೌಲ್ಯಮಾಪನ ಎಂಬ ಮಹಾಪ್ರಬಂಧಕ್ಕಾಗಿ ಅವರು ಡಾಕ್ಟರೇಟ್ ಪದವಿಯನ್ನು ಗಳಿಸಿದರು. 1972 ಬೆಂಗಳೂರು ನಗರದ ಕೃಷ್ಣರಾಜ ಮಾರ್ಕೆಟ್ ಬಳಿಯಲ್ಲಿರುವ SLN ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ದೊಡ್ಡರಂಗೇಗೌಡರು 2002 ನಿವೃತ್ತರಾಗಿದ್ದಾರೆ. ಅವರು ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಗೌರವ ನಿರ್ದೇಶಕರಾಗಿ ಸಹ ಕೆಲಸ ಮಾಡಿದ್ದಾರೆ. ಕನ್ನಡ ನಾಡು ಅವರನ್ನು ವಿಧಾನ ಪರಿಷತ್ಗೆ ಬರಮಾಡಿಕೊಂಡಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಲು ಅವರ ಸೇವೆ ಸಂದಿದೆ. ವಿದ್ಯಾರ್ಥಿ ದಶೆಯಿಂದಲೇ ಕತೆ, ಕವಿತೆ, ವಿಮರ್ಶೆಗಳನ್ನು ಬರೆಯುತ್ತಾ ಬಂದ ಡಾಕ್ಟರ್ ರಂಗೇಗೌಡರು ನೂರಾರು ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟರಾಗಿ ಕಂಗೊಳಿಸಿದ್ದಾರೆ. 1972 ಕರ್ನಾಟಕದ ರಾಜ್ಯ ಸಾಹಿತ್ಯ ಅಕಾಡೆಮಿಯಲ್ಲಿ ಗೌಡರ ಕವನ ಸಂಕಲನ ಕಣ್ಣು, ನಾಲಿಗೆ, ಕಡಲು ಕಾವ್ಯ ಕೃತಿಗೆ ಬಹುಮಾನ ಬಂದಿದೆ. 1990 ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವರ ಪ್ರೀತಿ ಪ್ರಾಗಾಥ ಕೃತಿಯ ವರ್ಷದ ಅಭಿಜಾತ ಕಾವ್ಯ ಎಂದು ವಿಮರ್ಶಕರ ಮೆಚ್ಚುಗೆ ಪಡೆದು ರತ್ನಾಕರ ವರ್ಣಿ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಗೌರವ ಗಳಿಸಿದೆ. ದೊಡ್ಡರಂಗೇಗೌಡರು ನವ್ಯ ಕವಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಛಾಪ ಮೂಡಿಸಿದ್ದಾರೆ. ಅವರ ಕಾವ್ಯ ಸಂಕಲನಗಳಾದ ಜಗಲಿ, ಹತ್ತಿ ಇಳಿದು, ಕಣ್ಣು ನಾಲಿಗೆ, ಕಡಲು, ನಾಡಾಡಿ, ಮೌನ ಸ್ಪಂದನ, ಏಳು ಬೀಳಿನ ಹಾದಿ, ಕುದಿಯುವ ಕುಲುಮೆ, ಚದುರಂಗದ ಕುದುರೆಗಳು, ಯುಗವಾಣಿ, ಅವತಾರ, ಐಸಿರಿ, ಬದುಕು, ತೋರಿದ ಬೆಳಕು, ಹೊಸವನಲು, ಲೋಕಾಯಾಣ, ನಿಕ್ಷೇಪ ಹೀಗೆ ಮುಂತಾದ ಕನ್ನಡ ಕಾವ್ಯ ರಸಿಕರ ಮತ್ತು ವಿಮರ್ಶಕರ ನೆಲ್ಮೆ ಸಂಪಾದಿಸಿವೆ. ಅವರ ಪ್ರೀತಿ ಪ್ರಗಥ ಮತ್ತು ಹಳ್ಳಿ ಹುಡುಗಿ, ಹಾಡು ಪಾಡು ಪ್ರಗಥಗಳು ಸಾಲಿಗೆ ಸೇರಿವೆ. ಮುಕ್ತಗಳಲ್ಲಿ ಮಣ್ಣಿನ ಮಾತುಗಳು, ಮಿಂಚಿನ ಗೊಂಚಲು ಪ್ರಧಾನವಾಗಿದೆ. ದೊಡ್ಡರಂಗೇಗೌಡರು ಗದ್ಯ ಕೃತಿಯಲ್ಲೂ ಸಮಾನ ಕೃಷಿ ತಿಳಿಸಿದ್ದು, ವರ್ತಮಾನದ ವ್ಯಂಗ್ಯದಲ್ಲಿ ವಿಚಾರವಾಹಿನಿ, ವಿಶ್ವಮುಖಿ, ದಾರಿದೀಪಗಳು ಮುಂತಾದ ಕೃತಿಗಳನ್ನು ನೀಡಿದ್ದಾರೆ. ಅನನ್ಯವಾದ ಅಮೇರಿಕ ಮತ್ತು ಪಿರಮಿಡ್ಗಳು ಪಸರಿಸದಲ್ಲಿ ದೊಡ್ಡರಂಗೇಗೌಡರು ಪ್ರವಾಸ ಕಥೆಗಳನ್ನು, ದೊಡ್ಡರಂಗೇಗೌಡರು ಅನೇಕ ಭಕ್ತಿಗೀತೆಗಳನ್ನು ಸಂಕಲನವನ್ನು ರಚಿಸಿದ್ದಾರೆ. ಸಿದ್ದೇಶ್ವರ ಸ್ತುತಿ, ಭಕ್ತಿ ಕುಸುಮಾಂಜಲಿ, 108 ನಮನ, ಶ್ರೀ ಗುರುಚರಣದಲ್ಲಿ, ವಚನವಾರಿಧಿ ಇವುಗಳಲ್ಲಿ ಪ್ರಮುಖವಾಗಿದೆ. ಕನ್ನಡ ಚಿತ್ರಗೀತೆಗಳಲ್ಲಿ ಜಾನಪದ ನಮ್ಮ ಸಾಹಿತ್ಯಗಳಲ್ಲಿ ಸೊಬಗನ್ನು ತುಂಬಿದೆ. ಶ್ರೀ ಕೀರ್ತಿವಂತರಲ್ಲಿ ದೊಡ್ಡರಂಗೇಗೌಡರು ಪ್ರಮುಖರಾಗಿ ಕಾಣುತ್ತಾರೆ. ಭಾರತೀಯ ಸಾಮಾನ್ಯನ ಆಪ್ತ ಮಾಧ್ಯಮಗಳಲ್ಲಿ, ಸಿನಿಮಾ, ದೂರದರ್ಶನ, ರೇಡಿಯೋ ಹಾಗೂ ಶ್ರವ್ಯ ಮಾಧ್ಯಮಗಳಲ್ಲಿ ದೊಡ್ಡರಂಗೇಗೌಡರು ಅಪಾರ ಸಾಧನೆ ಮಾಡಿರುವುದು ನೆನೆದಾಗ ಅವರನ್ನು ಅರಿಯದ ಕನ್ನಡಿಗರೇ ಇಲ್ಲ ಎಂಬುದು ಮನವರಿಕೆಯಾಗಿದೆ. 70ರ ದಶಕದಲ್ಲಿ
ಮೂಡಿಬಂದ ಮಾಗೀಯ ಕನಸು ಚಿತ್ರದ ಬಂದಿದೆ. ಬದುಕಿನ ಬಂಗಾರದ ದಿನ ಗೀತೆಯೊಂದಿಗೆ ಚಿತ್ರರಂಗದ ಬಂದ ದೊಡ್ಡರಂಗೇಗೌಡರು ಕನ್ನಡ ಚಿತ್ರರಂಗಕ್ಕೆ ಕಳೆದ 3-4 ದಶಕಗಳಲ್ಲಿ ಬಂಗಾರದಂತಹ ಗೀತೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಬಂಗಾರದ ಜಿಂಕೆಯ ಒಲಿಮೆ, ಸಿಎಂ ಕಂಡ ಪರಸಂಗದಲ್ಲಿ ಗೆಂಡೆ ತಿಮ್ಮನ ತೇರು ಏರಿ, ಅಂಬರದಾಗ ನೋಟದಾಗೆ ನಗೆಯ ಮೀಟಿ ಮತ್ತು ನಿನ್ನ ರೂಪವ ಎದೆಯ ಕಲಕಿ, ಕಿಲಾಡಿ ಜೋಡಿಯ ಆಡಬೇಕು ಕರಾಟೆ ಆಡಬೇಕು ಭೂಲೋಕದಲ್ಲಿ ಯಮರಾಜನ ಎಂದು ಕಾಣದ ಬೆಳಕನ್ನು ಕಂಡೆ, ಪಡವರಲ್ಲಿ ಪಾಂಡವರು ಜನ್ಮ ನೀಡಿದ ಭೂತಾಯಿಯ ಹೇಗೆ ಮರೆಯಲಿ, ಸುವರ್ಣ ಸೇತುವೆಯ ಬಲನಾಡಿನ ಮೂಲೆಯನ್ಯಾಕೆ, ಇತ್ತೊಂದು ಸಣ್ಣ ಹಳ್ಳಿ ವರುಣರಾಗದ ನಾನೊಂದು ತೀರ ನೀನೊಂದು ತೀರ, ಹುಲಿ ಹೆಜ್ಜೆ ಕಂಡಾಗೆ ಬೆಳ್ಳಿ ಕಾಲುಂಗರ ಕೇಳಿಸದೆ, ಕಲ್ಲಿನಲ್ಲಿ ಕನ್ನಡ ನುಡಿ ಮತ್ಸರದ ಒತ್ತಾರೆ, ಸೂರ್ಯನುಂಗ ಶರವೇಗದ ಸರದಾರನ ಕನ್ನಡನಾಡಿನ ರನ್ನನ ರತನ, ಆಲೇಮನೆ ನಮ್ಮೂರು ಮಂದಾರ ಹೂವಿ, ಎಲ್ಲ ಮೇಲು ಕೀಳು ಸುಳ್ಳು ಭೇದಭಾವ ಬಗೆದ ಮನುಜ ಕಣೋ, ಪ್ರಾಯದ ಭೂಮಿ ತಾಯಿಯಾಣೆ ಇಷ್ಟ ಕಣೆ, ಟೋನಿಯ ಆನಂದವೇ ಮೈತುಂಬಿದೆ ಮತ್ತು ನೀಲಿಯ ಆನಂದ ಹೃದಯಗೀತೆ ಆಡುತ್ತಿದೆ, ಜನಮದ ಜೋಡಿಯು ಕೋಲು ಬಂಡೆ ಜಂಗಮದೇವರು, ಅಶ್ವಮೇಧ ಹೃದಯ ಸಮುದ್ರ ಕಲಕಿ, ದೊಡ್ಡ ಮನೆ ಎಸ್ಟೇಟ್ನ ಮನಸ್ಸಿನಾಗೆ ಕೂಗಿದೆ, ಇತ್ಯಾದಿಯಾಗಿ ದೊಡ್ಡರಂಗೇಗೌಡರು ರಂಗುರಂಗಿನ ಪ್ರಸಿದ್ಧ ಹಾಡುಗಳನ್ನು ಪುಟಗಟ್ಟಲೆ ಪಟ್ಟಿ ಮಾಡಬಹುದು. ಅವರು ರಚಿಸಿದ ಚಿತ್ರಗೀತೆಗಳು ಸಂಖ್ಯೆಯು 6 ಶತಮಾನಗಳಲ್ಲಿ ದಾಟಿವೆ. ಮಾವು ಬೇವು, ಗೀತವೈಭವ, ಕಾವ್ಯ ಕಾವೇರಿ, ತಂಗಾಳಿ, ಪ್ರೀತಿ ಭಾವನೆ, ಪ್ರೇಮ ಪಯಣ, ಹೃದಯದ ಹಕ್ಕಿ, ಹೋಳಿ ಹುಣ್ಣಿಮೆ, ಯುಗಾದಿ, ಚೈತ್ರೋತ್ಸವ, ಮಾವು ಮಲ್ಲಿಗೆ, ಭೂಮಿ ಬಾನು ಸಿರಿ, ಸಂವರ್ಧನ, ನೆಲ್ಮೆ ಸೇಸರ, ರಾಗರಂಗು, ಅಂತರಂಗದ ಹೂಬನ ಮುಂತಾದವು. ದೊಡ್ಡರಂಗೇಗೌಡರು ಕ್ಯಾಸೆಟ್ ಸಿಡಿ ಲೋಕದ ಸುಂದರ ಕೊಡುಗೆಗಳನ್ನು, ಭಕ್ತಿಗೀತೆಗಳನ್ನು ಅವರ ಕ್ಯಾಸೆಟ್ ಸಿಡಿಗಳು ಸಾಕಷ್ಟು ಧ್ವನಿಗೊಂಡಿದೆ. ಸಿನಿಮಾ ಲೋಕಗಳೆರಡಲು ದೊಡ್ಡರಂಗೇಗೌಡರು ಕನ್ನಡ ನಾಡಿನ ಹಲವಾರು ವಿಶಿಷ್ಟ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇದೀಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿರುವುದು ಅವರ ಅಭಿಮಾನಿಗಳಿಗೆ ಹಿರಿಯ ಸಂತಸ ತಂದಿದೆ. ಅವರ ವಿಸ್ತೃತ ಕಾರ್ಯವ್ಯಾಪ್ತಿಯ ನಡುವೆ ಉತ್ತಮ ಗುಣಮಟ್ಟ ನೀಡುವುದಕ್ಕೆ ಅವರಿಗೆ ಸಮಯ ಸಿಕ್ಕುವುದು ಹೇಗೋ ದೊಡ್ಡರಂಗೇಗೌಡರು ಮತ್ತು ಆ ಪರಮಾತ್ಮ ಇಬ್ಬರೇ ಬಲ್ಲರು. ಆ ಪರಮಾತ್ಮ ನಮಗೆ ದೊಡ್ಡರಂಗೇಗೌಡರ ಮೂಲಕ ಇಂತಹ ಕೊಡೆಗಳನ್ನು ಸದಾಕಾಲ ಸೃಷ್ಟಿಸುತ್ತಾಗಲಿ. ದೊಡ್ಡರಂಗೇಗೌಡರು ಬದುಕು ಸುಂದರವಾಗಿರಲಿ ಎಂದು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ತುಂಬ ಹಾರೈಸ್ತಾರೆ. ಗೌರವಪೂರ್ವಕ ಅವರಿಗೆ ಆರೈಕೆ ಮಾಡುತ್ತೆ. ಗೊತ್ತಾಯ್ತಾ? ಹೀಗೆ ನಾವು ನಮ್ಮ ಯಾರೇ ಆಗಲಿ ದೊಡ್ಡ ಒಂದು ಸಾಧನೆ ಮಾಡಿದವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/2/2026 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶ್ರೀ ಋತು, ಮಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ಬಿದಿಗೆ, ಹಗಲು 4:31, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 9:37, ಮಳೆ ಶತಭಿಷ 1ನೇ ಪಾದ, ರಾಹುಕಾಲ 2:05ರಿಂದ 3:35, ಕುಳಿಕಕಾಲ 9:45ರಿಂದ 1:09, ಯಮಗಂಟ ಕಾಲ 6:44ರಿಂದ 8:13. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು, ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾಲೋ ಮಾಡಿ. ನಮಸ್ಕಾರಗಳು.